ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸೋರಾಗಿದ್ದೇವೆ. ಈ ಒಂದು ದಿನವನ್ನು ಕೂಡ ದೇವರ ಕರುಣೆಯಲ್ಲಿ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ. ಪ್ರತಿದಿನ ತನ್ನ ವಾಕ್ಯಗಳನ್ನು ಕೇಳಿ ನಾವು ಬಲ ಹೊಂದುವ ಹಾಗೆ ಈ ದಿನವೂ ಕೂಡ ತನ್ನ ವಾಕ್ಯಗಳನ್ನು ಕೇಳಿ ನಾವು ಬಲ ಹೊಂದಿಕೊಳ್ಳೋಣ. ದೇವರು ನಮ್ಮೊಂದಿಗೆ ಪ್ರತಿದಿನ ನಮ್ಮನ್ನು ಪ್ರೀತಿಸಿ ನಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ. ಈ ದಿನವೂ ಕೂಡ ನಮ್ಮೊಂದಿಗೆ ತನ್ನ ಆಲೋಚನೆಯನ್ನು ವಾಕ್ಯದ ಮೂಲಕ ತಿಳಿಸ್ಲಿಕ್ಕಿದ್ದಾನೆ. ಇರುವ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಮುಂದಿನ ಸಮಯ ದೇವರೇ ನಮ್ಮೊಂದಿಗೆ ಮಾತನಾಡಿರಿ. ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ಪ್ರತಿದಿನ ನನ್ನೊಂದಿಗೆ ನೀನು ಮಾತನಾಡಿದ ಹಾಗೆ ಈ ದಿನವೂ ಕೂಡ ನನ್ನೊಂದಿಗೆ ಮಾತನಾಡೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ನಿನ್ನ ಮಾತುಗಳನ್ನು ಲಾಲಿಸ್ಲಿಕ್ಕಾಗಿ ದಾಹದಿಂದ ಇದ್ದೇವೆ. ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಧೈರ್ಯಪಡಿಸಿರಿ. ನಿನ್ನ ವಾಕ್ಯಗಳು ನಮಗೆ ಧೈರ್ಯವಾಗಿದೆ. ಪ್ರತಿದಿನ ನೀವು ನಮ್ಮನ್ನು ಧೈರ್ಯಪಡಿಸಿದ ಹಾಗೆ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಮಾತಾಡಿ ಧೈರ್ಯಪಡಿಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ ಎಂಬುದಾಗಿರುವ ವಿಷಯದ ಕುರಿತು ಈ ದಿನ ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಅನೇಕರ ಜೀವಿತದಲ್ಲಿ ಸೈತಾನು ವಿವಿಧ ರೀತಿಯಲ್ಲಿ ಹೋರಾಡುವುದನ್ನು ನಾವು ನೋಡ್ತಾ ಇರ್ತೇವೆ. ಕುಟುಂಬದಲ್ಲಿ ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು, ಕೆಲಸದಲ್ಲಿ, ಜೀವಿತದ ಯಾತ್ರೆಯಲ್ಲಿ ಅನೇಕ ಸಮಸ್ಯೆಗಳಿಗೆ ನಮ್ಮನ್ನು ಒಳಪಡಿಸುವಂಥದ್ದು, ಶೋಧನೆಗಳನ್ನು ತಂದೊಡ್ಡುವಂಥದ್ದು, ಅನೇಕ ಪಾಪಗಳಲ್ಲಿ ನಮ್ಮನ್ನು ಸಿಕ್ಕಿಸಿ ಬೀಳುವಂಥದ್ದು, ಅನೇಕ ಪಾಪಮಯವಾದ ಆಲೋಚನೆಗಳನ್ನು ತಂದು ಆ ಪಾಪದಲ್ಲಿ ದಾಸರಾಗಿ ಮಾರ್ಪಡಿಸೋದು, ವಿವಿಧ ರೀತಿಯಲ್ಲಿ ಸೈತಾನನು ಮನುಷ್ಯರ ಜೀವಿತವನ್ನು ನಾಶನಕ್ಕೆ ಸೇರಿಸಲಿಕ್ಕಾಗಿ, ನಾಶನಕ್ಕೆ ಅವರನ್ನು ದೊಬ್ಬಲಿಕ್ಕಾಗಿ ಅನೇಕ ಪ್ರಯತ್ನಗಳನ್ನು ನಿರಂತರವಾಗಿ ಸೈತಾನನು ಮಾಡ್ತಾ ಇದ್ದಾನೆ. ಯಾಕೆಂದರೆ ಸೈತಾನನಿಗೆ ಎಲ್ಲರೂ ನಷ್ಟಪಟ್ಟು ಹೋಗಬೇಕು ಅನ್ನೋದೇ ಆತನ ಆಸೆ, ಆದರೆ ಅದನ್ನು ಜಯಿಸಿ ನಿಲ್ಲಬೇಕು ಅನ್ನೋದೇ ನಮ್ಮ ದೇವರ ಆಸೆ ಆಗಿದೆ. ಅದರಿಂದ ದೇವರಿಗೆ ಒಳಗಾದ್ರೇ ನಾವು ಸೈತಾನನನ್ನು ಎದುರಿಸಲಿಕ್ಕೆ ಸಾಧ್ಯ. ಆ ವಿಷಯದ ಕುರಿತು ನಾವು ದೇವರ ವಾಕ್ಯದ ಮೂಲಕ ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 7ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗಲಾತನು ನಿಮ್ಮ ಸಮೀಪಕ್ಕೆ ಬರುವನು. ನಾವು ದೇವರ ಸಮೀಪಕ್ಕೆ ಬಂದರೆ ದೇವರು ನಮ್ಮ ಸಮೀಪಕ್ಕೆ ಬರ್ತಾನೆ. ದೇವರಿಗೆ ನಾವು ಒಳಗಾದರೆ ಸೈತಾನನನ್ನು ಎದುರಿಸಿ ನಾವು ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಈ ದಿನಗಳಲ್ಲಿ ನಾವು ದೇವರಿಗೆ ಒಳಗಾದ್ರೇ ಸೈತಾನನ ತಂತ್ರ ಉಪಾಯಗಳನ್ನು ಅರಿತು ಅವನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾವ ಮೂಲಕ ಸೈತಾನನು ನಿಮ್ಮನ್ನು ಶೋಧನೆಗೆ ಬೀಳಿಸ್ತಾ ಇದ್ದಾನೆ, ಶೋಧಿಸ್ತಾ ಇದ್ದಾನೆ, ಯಾವ ವಿಧದಲ್ಲಿ ನಿಮ್ಮನ್ನು ಆತನು ಬೀಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಅದನ್ನು ನೀವು ತಿಳಿದುಕೊಂಡ್ರೇ ಅದನ್ನು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯ. ಅದನ್ನು ಎದುರಿಸಿ ನಿಲ್ಲಬೇಕಾದ್ರೆ ನಮ್ಮ ಶಕ್ತಿಯಿಂದ, ನಮ್ಮ ಬಲದಿಂದ ಸಾಲದು. ನಾವು ದೇವರಿಗೆ ಒಳಗಾಗಬೇಕು. ದೇವರಿಗೆ ಒಳಗಾಗಿರಿ ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡುವಾಗ, ದೇವರಿಗೆ ಒಳಗಾಗುವಂಥದ್ದು ಅಂದರೆ ದೇವರ ಆಲೋಚನೆಗೆ ನಾವು ಒಳ ಬೀಳುವಂಥದ್ದು. ಆ ಸೈತಾನನು ನಮ್ಮನ್ನು ಬೀಳಿಸಬೇಕೆಂಬುದಾಗಿ ವಿವಿಧ ರೀತಿಯಲ್ಲಿ ಆಲೋಚನೆಗಳನ್ನು ತಂದೊಡ್ಡುವಾಗ ನಾವು ಸೈತಾನನ ಆಲೋಚನೆಗೆ ಒಳಗಾಗಬಾರ್ದು. ಸೈತಾನನು ನಿಮ್ಮನ್ನು ಅನೇಕ ವಿಧವಾದ ಪ್ರೇರಣೆಗಳ ಮೂಲಕ ನಿಮ್ಮೊಂದಿಗೆ ಮಾತಾಡ್ತಾನೆ, ಅನೇಕ ಆಲೋಚನೆಗಳನ್ನು ನಿಮ್ಮ ಮುಂದೆ ತಂದು ಒಡ್ಡುತ್ತಾನೆ. ನೀನು ಮದ್ಯಪಾನ ಮಾಡು, ನೀನು ಸುಳ್ಳು ಹೇಳು, ನೀನು ವ್ಯಭಿಚಾರ ಮಾಡು, ನಿನ್ನ ಜೀವಿತದಲ್ಲಿ ನೀನು ಏನೇ ಮಾಡಿದ್ರು ಯಾವ ಪ್ರಾಬ್ಲಮ್ ಇಲ್ಲ ಎಂಬುದಾಗಿ ವಿವಿಧ ರೀತಿಯಾದ ಆಲೋಚನೆಗಳನ್ನು ಸೈತಾನನು ತಂದು ಒಡ್ಡುವಾಗ ಅದಕ್ಕೆ ನಾವು ಬಿದ್ದು ಹೋಗಬಾರ್ದು. ಅದು ಪಾಪಮಯವಾದ ಆಲೋಚನೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ದೇವರಿಗೆ ಒಳಗಾಗಬೇಕು. ಹೇಗೆ ದೇವರಿಗೆ ಒಳಗಾಗೋದು ಅಂದರೆ, ದೇವರು ಹೇಳಿದ್ದಾನೆ ನೀವು ಪರಿಶುದ್ಧರಾಗಿರಬೇಕು, ಪಾಪ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ದೇವರು ಅಶುದ್ಧತ್ವನ ವಿರೋಧಿಸ್ತಾನೆ. ಇವೆಲ್ಲ ದೇವರಿಗೆ ಒಳಗಾಗುವ ಒಂದು ಗುಣಲಕ್ಷಣ ಆಗಿದೆ. ಅಂದರೆ ಪಾಪಮಯವಾದ ಆಲೋಚನೆಗಳನ್ನು ದುಷ್ಟನು ಸೈತಾನನು ನಮ್ಮ ಮುಂದೆ ತರುವಾಗ ನಾವು ಹೇಳಬೇಕು, ನಮ್ಮ ದೇವರು ಹೇಳಿದ್ದಾರೆ ಇದನ್ನು ಮಾಡಬಾರ್ದು ಅಂತ, ದೇವರು ಹೇಳಿದ್ದಾರೆ ಇದು ಪಾಪ ಎಂಬುದಾಗಿ, ಇದು ತಪ್ಪು ಎಂಬುದಾಗಿ ನನ್ನ ದೇವರು ಹೇಳಿದ್ದಾರೆ, ಅದರಿಂದ ನಾನು ಮಾಡಲ್ಲ, ನನ್ನ ದೇವರಿಗೆ ಒಳಗಾಗ್ತೇನೆ, ನಾನು ದೇವರು ಹೇಳಿದ ಮಾತನ್ನು ಮೀರಲ್ಲ ಎಂಬುದಾಗಿ ನಾವು ತೀರ್ಮಾನ ಮಾಡಿಕೊಂಡ್ರೆ ನಮ್ಮ ದೇವರಿಗೆ ನಾವು ಒಳಗಾಗ್ಬೋದು. ಆದಿಯಲ್ಲಿ ಆದಾಮನನ್ನು ಅವಳನ್ನು ದೇವರು ಸೃಷ್ಟಿ ಮಾಡಿದಾಗ ಏದೇನ್ ತೋಟ ಎಂಬ ಒಂದು ತೋಟದಲ್ಲಿ ಅವರಿಬ್ಬರನ್ನ ಇಡ್ತಾರೆ. ಇಟ್ಟಾಗ ಒಂದು ನಿಯಮವನ್ನು ದೇವರಲ್ಲಿ ಇಡ್ತಾರೆ. ಏನಂದರೆ ಎಲ್ಲ ಮರಗಳ ಹಣ್ಣನ್ನು ತಿನ್ಬೋದು, ಆದರೆ ಒಳ್ಳೆದರ ಕೆಟ್ಟದರ
ಅರಿವನ್ನು ಹುಟ್ಟಿಸುವ ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರ್ದು ಎಂಬುದಾಗಿ ಆದಾಮನೊಂದಿಗೆ ದೇವರು ಹೇಳೋದನ್ನು ನೋಡ್ತೇವೆ. ಅಲ್ಲಿ ಒಂದು ದೇವರು ನಿಯಮವನ್ನು ಮಾಡಿದ್ರು. ಆದರೆ ಸೈತಾನನು ಅವಳ ಹತ್ರ ಬಂದು ಹೇಳ್ತಾ ಇದ್ದಾನೆ, ಹಣ್ಣನ್ನು ತಿನ್ಬೋದು, ತಿಂದರೆ ಏನಾಗಲ್ಲ, ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತದೆ, ನೀವು ಕೂಡ ದೇವರಂತೆ ಆಗುವಿರಿ ಎಂಬುದಾಗಿ ಸೈತಾನನು ಆಲೋಚನೆಯನ್ನು ಅವಳಿಗೆ ಕೊಡುವಾಗ ಅವಳು ಹೇಳ್ಬೋದಾಗಿತ್ತು, ಇಲ್ಲ ಇಲ್ಲ, ನನ್ನ ದೇವರು ಅದನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ, ಅದರಿಂದ ನಾನು ನಿನ್ನ ಮಾತು ಕೇಳಲ್ಲ, ನಾನು ದೇವ್ರ ಮಾತೇ ಕೇಳೋದು ಎಂಬುದಾಗಿ ಅವಳು ತೀರ್ಮಾನ ಮಾಡಿದರೆ ಅಂದು ಪಾಪಕ್ಕೆ ಅವರು ಬೀಳ್ತಾ ಇರಲಿಲ್ಲ. ಆ ಸೈತಾನನ ಆಲೋಚನೆಗೆ ಅವಳು ಬೀಳ್ತಾ ಇರಲಿಲ್ಲ. ಆದರೆ ಆಕೆ ದೇವರಿಗೆ ಒಳಗಾಗದೆ ಸೈತಾನನ ಆಲೋಚನೆಗೆ ಒಳಗಾದಿದ್ರಿಂದಲೇ ತನ್ನೊಳಗಡೆ ಪಾಪ ಎಂಬುದು ಬಂತು. ಈ ಕಾಲಘಟ್ಟಗಳಲ್ಲಿಯೂ ಕೂಡ ದೇವರು ನಮಗೆ ಒಂದು ನಿಯಮವನ್ನು ಮಾಡಿಟ್ಟಿದ್ದಾರೆ. ಆ ನಿಯಮ ನಮಗೆ ಗೊತ್ತು ಏನೆಂಬುದಾಗಿ. ದೇವರು ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಇದನ್ನು ಮಾಡಬಾರ್ದು, ಇದು ತಪ್ಪು, ಈ ಮಾರ್ಗದಲ್ಲಿ ಹೋಗಬಾರ್ದು, ಇಂಥ ಆಲೋಚನೆ ಮಾಡಬಾರ್ದು, ಇಂಥ ಕಾರ್ಯಗಳಿಗೆ ನೀವು ಕೈ ಹಾಕಬಾರ್ದು ಎಂಬುದಾಗಿ ನಿಮ್ಗೆಲ್ಲರಿಗೂ ದೇವರ ಆಲೋಚನೆಯನ್ನು ಹೇಳಿ ಇಟ್ಟಿದ್ರು ಕೂಡ ನಾವು ಅನೇಕ ಬಾರಿ ಅದೇ ವಿಷಯಗಳಲ್ಲಿ ಹೋಗ್ತೇವೆ, ದೇವರಿಗೆ ಅವಿಧೇಯರಾಗಿ ಮಾರ್ಪಡ್ತಿದ್ದೀವಿ. ಕಾರಣ ಏನಂದ್ರೆ ದುಷ್ಟನು ನಮ್ಮೊಳಗಡೆ ತರುವಂಥ ಪ್ರೇರಣೆಗಳು. ನೀನು ಇದನ್ನು ನೋಡು, ಅಶುದ್ಧವಾದ ಕಾರ್ಯಗಳನ್ನು ವೀಕ್ಷಣೆ ಮಾಡುವಂಥದ್ದು, ಸ್ಮೋಕ್ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಇನ್ನಿತರ ಅಶುದ್ಧವಾದ ಕ್ರಿಯೆಗಳಿಗೆ ಒಳಗಾಗುವಂಥದ್ದು, ಮತ್ತು ಅನ್ಯಾಯ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಸಹೋದರರನ್ನು ದ್ವೇಷಿಸುವಂಥದ್ದು, ನಂತರ ಇನ್ನಿತರ ಪಾಪದ ಕೃತ್ಯಗಳಿಗೆ ಮನುಷ್ಯರು ಯಾಕೆ ಒಳಗಾಗ್ತಾ ಇದ್ದಾರೆ ಅಂದರೆ ದುಷ್ಟನು ತರುವಂಥ ಪ್ರೇರಣೆ, ದುಷ್ಟನಿಗೆ ಒಳಗಾಗುವಂಥ ಸ್ವಭಾವ. ಅದರಿಂದ ಇದನ್ನು ಜಯಿಸಬೇಕಾದ್ರೆ, ಇದನ್ನು ಜಯಿಸಿ ಮುಂದೆ ಬರಬೇಕಾದ್ರೆ ದೇವರು ಹೇಳಿರುವಂಥ ನಿಯಮಕ್ಕೆ, ದೇವರು ಹೇಳಿರುವಂಥ ಆಲೋಚನೆಗೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟ ದೇವರ ವಾಕ್ಯಕ್ಕೆ, ಕೇಳಲ್ಪಟ್ಟಿರುವ ದೇವರ ವಾಕ್ಯದ ಆ ಸತ್ಯಾಂಶಕ್ಕೆ ನೀವು ನಿಮ್ಮನ್ನು ಒಳಪಡಿಸಿಕೊಂಡ್ರೆ ಮಾತ್ರವೇ ನೀವು ಇದನ್ನು ಜಯಿಸಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ದುಷ್ಟನು ಯಾವಾಗಲೂ ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆ ಪ್ರಯತ್ನದಲ್ಲಿ ನಾವು ಬಿದ್ದು ಹೋಗಬಾರ್ದಂದ್ರೆ ದೇವರ ವಾಕ್ಯವನ್ನು ನಾವು ಹೆಚ್ಚಾಗಿ ತಿಳಿದುಕೊಂಡು ದೇವರಿಗೆ ಒಳಗಾಗಿ, ದೇವರ ಆಜ್ಞೆಗಳನ್ನು ಒಳಗಾಗಿ, ದೇವರ ನಿಯಮಕ್ಕೆ ಒಳಗಾಗಿ ಅದನ್ನು ನಾವು ಜಯಿಸಬಹುದು. ನಮ್ಮ ಪ್ರಭುವಾದ ಯೇಸು ಸ್ವಾಮಿಯನ್ನು ಕೂಡ 40 ದಿನದ ಉಪವಾಸ ಪ್ರಾರ್ಥನೆಯ ನಂತರವಾಗಿ ಪಾಪದಲ್ಲಿ ಸಿಕ್ಕಿಸ್ಲಿಕ್ಕಾಗಿ ಸೈತಾನನು ಅಡವಿಯಲ್ಲಿ ಕರೆದುಕೊಂಡು ಹೋಗಿ ಶೋಧಿಸ್ತಾನೆ. ಅಡವಿಯಲ್ಲಿ ಶೋಧಿಸುವಾಗ ಆತನು ಎಂದಿಗೂ ಆ ಪಾಪದ ಆಲೋಚನೆಗೆ ಬೀಳಲ್ಲ. ಯೇಸು ಸ್ವಾಮಿಗೆ ಹೇಳ್ತಾನೆ, ಕಲ್ಲನ್ನು ರೊಟ್ಟಿ ಮಾಡು, ನಿನಗೆ ಹಸಿವಾಗಿದೆಯಲ್ಲ, ಈ ಕಲ್ಲನ್ನು ರೊಟ್ಟಿ ಮಾಡಿ ನೀನು ತಿಂದು ಆ ಹಸಿವನ್ನು ನೀಗಿಸಿಕೊ, ನೀನು ತಿಂದು ಹಸಿವನ್ನು ನೀಗಿಸಿಕೊ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಸೈತಾನನ ಆಲೋಚನೆಗೆ ಒಳಗಾಗಿಲ್ಲ, ದೇವರ ಆಲೋಚನೆಗೆ ಒಳಗಾಗ್ತಿದ್ದೇನೆ. ಏನಂತ ಹೇಳ್ತಿದ್ದೇನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಅಂದರೆ ಯೇಸು ಸ್ವಾಮಿ ಸೈತಾನನು ತಂದ ಆಲೋಚನೆಗೆ ದೇವರ ವಾಕ್ಯದ ಮೂಲಕ ಉತ್ತರ ಕೊಡ್ತಾ ಇದ್ದೇನೆ. ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರದಿಂದ ಬದುಕೋದಿಲ್ಲ, ದೇವರಿಂದ ಬರುವ ಪ್ರತಿಯೊಂದು ಮಾತು ಆತನಿಗೆ ಜೀವವನ್ನು ಕೊಡ್ತಿದೆ. ಹಾಗಾದರೆ ಈ ದಿನಗಳಲ್ಲಿ ಕೂಡ ನಮ್ಮನ್ನು ಇದೇ ರೀತಿಯಾದ ಆಲೋಚನೆಗಳನ್ನು ತಂದು ತನಗೆ ಒಳಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಏನು ಆಲೋಚನೆ ತರ್ತಾನೆ ಅಂದರೆ ನೋಡಿ, ಯೇಸು ಸ್ವಾಮಿ ಉಪವಾಸದ ನಂತರ ಹಸಿವಾಗಿದೆ, ಹಸಿವನ್ನು ನೀಗಿಸಿಕೊಳ್ಳಿಕ್ಕೆ ಕಲ್ಲನ್ನು ರೊಟ್ಟಿ ಮಾಡು ಅಂದರೆ ಆ ಹಸಿವನ್ನು ನೀಗಿಸ್ಲಿಕ್ಕೆ ಒಂದು ಮಾರ್ಗವನ್ನು ಸೈತಾನನೇ ತೆರೆದುಕೊಡ್ತಾ ಇದ್ದೀನಿ. ಆದರೆ ಆ ಸೈತಾನನ ಮಾರ್ಗಕ್ಕೆ ನಮ್ಮ ಕರ್ತನು ಪ್ರಭು ಯೇಸು ಸ್ವಾಮಿ ಒಳಗಾಗಿಲ್ಲ, ಅದನ್ನು ಜಯಿಸ್ತಾ ಇದ್ದಾನೆ. ನಾವಾಗಿದ್ರೆ ಅದೇ ಸ್ಥಳದಲ್ಲಿ ಏನು ಮಾಡ್ತಾ ಇದ್ದೋ, ಕಲ್ಲನ್ನು ಒಂದು ರೊಟ್ಟಿ ಮಾಡೋದಲ್ವಾ, ಏನಾಗ್ತದೆ ಎಂಬುದಾಗಿ ತಿಳ್ಕೊಳ್ತಾ ಇದ್ದೋ. ಆದರೆ ಯೇಸು ಸ್ವಾಮಿ ಗೊತ್ತಿತ್ತು ಯಾರ ಆಲೋಚನೆ ಇದು ಅಂತ. ಸೈತಾನನನ್ನು ಎದುರಿಸಬೇಕಂದ್ರೆ ನಾವು ದೇವರ ಆಲೋಚನೆಗೆ ಒಳಗಾಗಬೇಕು, ದೇವರ ವಾಕ್ಯಕ್ಕೆ ನಾವು ಒಳಗಾಗಬೇಕು. ಅದೇ ಯೇಸು ಸ್ವಾಮಿ ಅಲ್ಲಿ ದೇವರ ವಾಕ್ಯಕ್ಕೆ ಒಳಗಾದ್ರಿಂದಲೇ ಸೈತಾನನ ಆಲೋಚನೆಯನ್ನು ಜಯಿಸಿದ್ರು. ನಾವು ಕೂಡ ದೇವರ ವಾಕ್ಯಕ್ಕೆ ಒಳಗಾದ್ರೇನೆ ಸೈತಾನನ ಆಲೋಚನೆಗಳನ್ನು ಜಯಿಸೋದು. ಯಾವುದಾದ್ರೂ ವಿಷಯಗಳು ನಮ್ಮ ಮುಂದೆ ಬರುವಾಗ ಇದು ಯಾರಿಂದ ಪ್ರೇರಣೆ ಆಗ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಇಲ್ಲಿ ಪ್ರೇರಣೆ ಕೊಡ್ತಾ ಇರೋದು ಸೈತಾನನು, ಕಲ್ಲನ್ನು ರೊಟ್ಟಿ ಮಾಡುವಂತ. ಹಾಗೆ ನಮ್ಮ ಜೀವಿತದಲ್ಲೂ ಕೂಡ ಕೆಲವೊಂದು ತಪ್ಪಾದ ಮಾರ್ಗಗಳನ್ನು ತೆರೆದುಕೊಡುವುದು ಸೈತಾನನೇ ಆಗಿರ್ತಾನೆ. ಸರಿಯಾದ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸುವಾಗ ತಪ್ಪಾದ ಮಾರ್ಗದಲ್ಲಿ ಸೈತಾನನು ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇರ್ತಾನೆ. ಅದಕ್ಕೆ ಅಲ್ವಾ, ನೀ ಸಾಲ ತೆಗೆದುಕೋ, ಏನಾಗಲ್ಲ, ಇವ್ರನ್ನ ಬೈದ್ಬಿಡು, ನೀನು ಯಾಕೆ ಸುಮ್ಮನೆ ಇರ್ತೀಯ, ಬೈದ್ರೇನೆ ನಿನ್ನ ಬೆಲೆ ಉಳಿಯೋದು ಎಂಬುದಾಗಿ ಬಯಸ್ತಾನೆ. ಅನೇಕ ವಿಷಯಗಳಲ್ಲಿ ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ಪಾಪದಲ್ಲಿ ಬೆಳೆಸ್ತಾನೆ. ನೀನು ಯಾಕೆ ಎಲ್ಲರಾಗೆ ನೀತಿಯಲ್ಲಿ ಜೀವಿಸ್ತೀಯ, ನೀನು ಒಂದು ಪಾಪ ಮಾಡು, ನೀನು ಒಂದು ಚಟ ಕಲ್ತ್ಕೋ, ನೀನು ಒಂದು ಕೂಡ ಯಾವುದಾದ್ರೂ ಒಂದು ಮಾಡು ಎಂಬುದಾಗಿ ಮಾರ್ಗಗಳನ್ನು, ನೀತಿಯಲ್ಲಿರುವಂಥ ನಮ್ಮ ಜೀವಿತವನ್ನು ತಪ್ಪಾದ ಪಾಪದಲ್ಲಿ ನಡೆಸಲಿಕ್ಕಾಗಿ ಸೈತಾನನು ಕೆಲವೊಂದು ಮಾರ್ಗಗಳನ್ನು ತೆರೆದುಕೊಡುವಾಗ ನೀವು ತಿಳಿದುಕೊಳ್ಬೇಕು, ಇದು ಯಾರ ಆಲೋಚನೆ, ಯಾರು ಈ ಪಾಪಕ್ಕೆ ಪ್ರೇರಣೆ ಕೊಡ್ತಾ ಇರೋದು ಎಂಬುದಾಗಿ ತಿಳಿದು ಅದನ್ನು ಜಯಿಸಬೇಕಾದ್ರೆ ಸೈತಾನನೇ, ಇದು ನಿನ್ನ ಆಲೋಚನೆ, ನಾನು ನಿನ್ನ ಆಲೋಚನೆಗೆ ಎಂದಿಗೂ
ಯಾರಿಗೂ ಒಳಗಾಗಲ್ಲ. ನನ್ನ ದೇವರ ಆಲೋಚನೆಗೆ ಮಾತ್ರ ಒಳಗಾಗೋದು. ನನ್ನ ದೇವರು ನನಗೆ ಬೇಕಾದದ್ದನ್ನು ತಕ್ಕ ಸಮಯಕ್ಕೆ ಕೊಡ್ತಾನೆ. ಅದರಿಂದ ನಾನೇ ಒಂದು ತಪ್ಪಾದ ಅಡ್ಡ ಮಾರ್ಗವನ್ನು ಹಿಡಿಯಲ್ಲ. ದೇವರಕ್ಕಾಗಿ, ದೇವರ ಆ ಮಾರ್ಗಕ್ಕಾಗಿ, ದೇವರ ಸಮಯಕ್ಕಾಗಿ ನಾನು ಕಾಯ್ದುಕೊಳ್ತೇನೆ ಎಂಬುದಾಗಿ ನಾವೇನು ಮಾಡಬೇಕು? ಕಾಯ್ದುಕೊಳ್ಬೇಕು. ಇಲ್ಲಾಂದರೆ ತಪ್ಪಾದ ಅಭಿಪ್ರಾಯಗಳನ್ನು ತೆಗೆದುಕೊಂಡ್ಬಿಟ್ರೆ ಅದು ನಮ್ಮನ್ನು ತಪ್ಪಾದ ರೀತಿಯಲ್ಲಿ ನಡೆಸ್ತಿದೆ. ಅಬ್ರಹಾಮನು ದೇವರು ವಾಗ್ದಾನ ಮಾಡಿದ ವಾಗ್ದಾನಕ್ಕಾಗಿ ಕಾದುಕೊಂಡಿರುವಾಗ ತನ್ನ ಹೆಂಡತಿಯಾದಂಥ ಸಾರಳು ತನ್ನ ದಾಸಿಯಾದ ಆಗರಳನ್ನು ಕೂಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ದೇವರು ಹೇಳಿದ್ದು ನಿನ್ನ ಮೂಲಕನೇ ಒಂದು ಸಂತಾನ ಬರ್ತದೆ, ಅದೇ ಲೋಕದೆಲ್ಲೆಡೆ ಹರಡಿ ಅಭಿವೃದ್ಧಿ ಆಗ್ತದೆ. ಆದರೆ ತಪ್ಪಾದ ಒಂದು ಮಾರ್ಗವನ್ನು ಸೈತಾನನ ಏನು ಮಾಡ್ತಾ ಇದ್ದಾನೆ? ವಾಗ್ದಾನದ ಸಂತತಿ ಬರಬಾರ್ದೆಂಬುದಾಗಿ ತೆರೆದುಕೊಡ್ತಾ ಇದ್ದಾನೆ. ಆದರೆ ತಿರುಗಿ ದೇವರು ಏನು ಮಾಡಿದ್ರು? ಅಬ್ರಹಾಮನನ್ನ ಅದೇ ವಾಗ್ದಾನಕ್ಕೆ ನಡೆಸಿದ್ರು. ಆಗರಳಲ್ಲಿ ಹುಟ್ಟಿದ ಆ ಇಸ್ಮಾಯಿಲನ್ ಏನು ಮಾಡ್ತಾ ಇದ್ದಾನೆ? ಅವನಿಗೆ ಸರಿ ಬೀಳ್ತಾ ಇಲ್ಲ. ಸರಿಯಾದ ಆಯ್ಕೆ ಅಲ್ಲ, ಸರಿಯಾದ ಮಾರ್ಗ ಅಲ್ಲ, ತಪ್ಪಾದ ಮಾರ್ಗ. ಅದರಿಂದ ತಪ್ಪಾದ ಮಾರ್ಗದಲ್ಲಿ ದುಷ್ಟನು ಅನೇಕರನ್ನು ಈ ದಿನಗಳಲ್ಲಿ ಪ್ರೇರೇಪಿಸ್ತಿರುವಾಗ, ಅದು ಸೇವೆಯಲ್ಲಾಗಿರ್ಬೋದು, ಕುಟುಂಬ ಜೀವಿತದಲ್ಲಾಗಿರ್ಬೋದು, ವೈಯಕ್ತಿಕವಾದ ಜೀವಿತದಲ್ಲಾಗಿರ್ಬೋದು, ತಪ್ಪಾದ ಮಾರ್ಗಗಳನ್ನು ದುಷ್ಟನು ತೆರೆದುಕೊಡ್ಲಿಕ್ಕೆ ಪ್ರಯತ್ನಿಸುವಾಗ ನೀವು ತಿಳಿದುಕೊಳ್ಬೇಕು, ಇದು ಯಾರ ಪ್ರೇರಣೆ, ಯಾರಿಂದ ಉಂಟಾಗ್ತಿರೋದು. ಅದನ್ನು ತಿಳಿದು ದೇವರಿಗೆ ಒಳಗಾಗಿ, ದೇವರ ವಾಕ್ಯಗಳಿಗೆ ಒಳಗಾಗಿ ಜಯಿಸಿ ನಾವು ಮುಂದೆ ಹೋಗ್ಬೇಕು. ಎರಡನೇದಾಗಿ ಮತ್ತೊಂದು ಶೋಧನೆಯನ್ನ, ಮತ್ತೊಂದು ಆಲೋಚನೆಯನ್ನ ಯೇಸು ಸ್ವಾಮಿಯನ್ನ ಬೀಳಿಸ್ಲಿಕ್ಕಾಗಿ, ಪಾಪದಲ್ಲಿ ಸಿಕ್ಕಿಸ್ಲಿಕ್ಕಾಗಿ ಸೈತಾನನು ತರ್ತಾ ಇದ್ದಾನೆ. ಅದು ಏನಂದ್ರೆ, ಸೈತಾನನು ಆತನನ್ನ ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲದೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರೆಂಬುದಾಗಿ ಸೈತಾನನ ಏನು ಮಾಡ್ತಾ ಇದ್ದಾನೆ? ಶಿಖರದ ಮೇಲಿಂದ ಧುಮುಕು, ಯಾಕೆ ನೀ ದೇವರ ಮಗನಲ್ವಾ, ನಿನ್ನನ್ನು ತನ್ನ ದೂತರನ್ನ ಕಳಿಸಿ ಕಾಪಾಡ್ತಾನೆ ಎಂಬುದಾಗಿ. ಆದರೆ ಕೆಳಗಿನ ಭಾಗದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದಕ್ಕೆ ಯೇಸು ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿಯೂ ಸಹ ಬರೆದಿದೆಯಲ್ಲ. ಸೈತಾನ ಹೇಳ್ತಾ ಇರೋದು ವಾಕ್ಯದಲ್ಲಿ ಬರೆದಿದೆಯಲ್ಲ, ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೀಗೆ ಬರೆದಿರೋದಾದರೆ ಅದಕ್ಕೆ ಇನ್ನೊಂದು ರೀತಿಯಲ್ಲೂ ಬರೆದಿದೆಯಲ್ಲ, ನಿಮ್ಮ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು. ನಾವು ಕೂಡ ಸೈತಾನನು ದೇವರ ವಾಕ್ಯಗಳನ್ನೇ ಹಿಡ್ಕೊಂಡು ನಮ್ಮ ಜೀವಿತವನ್ನು ಮೋಸಗೊಳಿಸಲಿಕ್ಕೆ ಬರ್ತಾನೆ. ನಮ್ಮ ಜೀವಿತದಲ್ಲಿ ಕೆಲವೊಂದು ಅಪಜಯವನ್ನು, ನಮ್ಮನ್ನು ಅನೇಕ ವಿಷಯಗಳಲ್ಲಿ ಧುಮುಕಿಸಿ ಪಾಪದಲ್ಲಿ ಸಿಕ್ಕಿಸ್ಲಿಕ್ಕಾಗಿ ಬರ್ತಾನೆ. ಆದರೆ ದೇವರ ವಾಕ್ಯ ತಂದು ಆತನ ನಮ್ಮ ಮುಂದೆ ಮಾತಾಡುವಾಗ ನಾವು ತಿಳಿದುಕೊಳ್ಬೇಕು, ಇದು ಯಾರಿಂದ ಬರ್ತಾ ಇರುವ ಶಬ್ದ, ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ಅದರಿಂದ ಇದನ್ನು ತಿಳಿದ್ರೇ ನಾವು ಜಯಿಸಲಿಕ್ಕೆ ಸಾಧ್ಯ. ದೇವರಿಗೆ ಒಳಗಾಗಬೇಕಾದ್ರೆ ದೇವರ ಆಲೋಚನೆಗೆ ನಾವು ಒಳಗಾಗಬೇಕು. ದೇವರ ಆಲೋಚನೆ ಏನು ಎಂಬುದಾಗಿ ನಾವು ವ್ಯಕ್ತವಾಗಿ ತಿಳಿದಿರೋರಾಗಬೇಕು. ಇಲ್ಲಿ ಸೈತಾನು ತರುತ್ತಿರುವಂಥ ಆಲೋಚನೆ, ನೀನು ಧುಮುಕು, ನಿನ್ನನ್ನು ಕಾಪಾಡಲಿಕ್ಕೆ ದೇವರು ತನ್ನ ದೂತರನ್ನು ಕಳಿಸಿಕೊಡ್ತಾರೆ. ಆದರೆ ಅವಶ್ಯಕತೆ ಇಲ್ಲದೆ ಯಾಕೆ ಧುಮುಕಬೇಕು? ಯೇಸು ಸ್ವಾಮಿಗೆ ಹೇಳ್ತಾ ಇರೋದು, ನೀನು ಧುಮುಕು. ಅವಶ್ಯಕತೆ ಇಲ್ಲದೆ ಇರುವಂಥ ವಿಷಯಗಳಲ್ಲಿ ನಮ್ಮನ್ನು ಸೈತಾನನು ಕೆಲವೊಂದು ಪ್ರೇರಣೆಯನ್ನು ಕೊಡ್ತಾನೆ. ಅವಶ್ಯಕತೆ ಇಲ್ಲದ ಸಮಯದಲ್ಲಿ ಏನೇನೋ ಆಲೋಚನೆಗಳನ್ನು ತರ್ತಾನೆ, ಕೆಲಸಗಳನ್ನು ತರ್ತಾನೆ. ಭಾನುವಾರ ಆರಾಧನೆಗೆ ಹೋಗ್ಬೇಕು, ಅವತ್ತೇ ಯಾವುದೋ ಒಂದು ಕೆಲಸ ತರೋದು, ನೀನು ಕೆಲಸಕ್ಕೆ ಹೋಗು ಪರವಾಗಿಲ್ಲ ದೇವ್ರು ಕ್ಷಮಿಸ್ತಾರೆ ಎಂಬುದಾಗಿ ಆರಾಧನೆ ತಡೆಯೋದು, ಅವಶ್ಯಕತೆ ಇಲ್ಲದೆ ಇರುವಂಥ ಕೆಲವೊಂದು ಕಾರ್ಯಗಳನ್ನು ತಂದು, ನಿನ್ನ ದೇವರು ಒಳ್ಳೆಯವನಲ್ವಾ, ನಿನ್ನ ದೇವರು ಸರ್ವಶಕ್ತನಲ್ವಾ, ನಿನ್ನ ದೇವರು ಹೀಗೆ ಬರೆಯಲ್ಪಟ್ಟಿದ್ದಾನಲ್ವಾ, ಅಬ್ರಹಾಮನಿಗೆ ದೇವರು ಅದ್ಭುತ ಮಾಡಿದ್ದಲ್ವಾ, ಸಾಮುವೇಲನಿಗೆ ಅದ್ಭುತ ಮಾಡಿದ್ದಲ್ವಾ, ದೇವರು ನಿನಗೆ ಏನು ಬೇಕಾದರೂ ಅದ್ಭುತ ಮಾಡ್ತಾನೆ, ನೀನು ಮಾಡಲಿ, ನೋಡೋದ ನಿನ್ನ ದೇವರು ಮಾಡ್ತಾರೆ, ನೀನು ಮಾಡು, ನೀವು ಧುಮುಕು ಎಂಬುದಾಗಿ ನಮ್ಮನ್ನು ಪಾಪದಲ್ಲಿ ಬೀಳಿಸ್ಬಿಡ್ತಾರೆ. ಅದರಿಂದ ಹುಷಾರಾಗಿರಬೇಕು. ಎಲ್ಲ ವಿಷಯಗಳಲ್ಲಿ ನಾವು ದೇವರ ಮುಂದೆ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಸರಿಯಾಗಿ ಗ್ರಹಿಸಿ ದೇವರ ವಾಕ್ಯನ ಸರಿಯಾಗಿ ತಿಳಿದು ನಾವು ಮುಂದೆ ಹೋಗೋದಾದರೆ ಒಂದು ವಿಷಯಗಳಲ್ಲಿ ಸೈತಾನನನ್ನು ಎದುರಿಸಿ ನಿಂತು ಸೈತಾನನ ಕಾರ್ಯಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಒಳಗಾದ್ರೇನೇ ರೀ ನಾವು ಸೈತಾನನ ಎದುರಿಸಲಿಕ್ಕೆ ಸಾಧ್ಯ. ಮೂರನೇದಾಗಿ ಲೋಕದ ಆಕಾಂಕ್ಷೆಗಳನ್ನು ತರ್ತಾ ಇದ್ದಾನೆ, ಪ್ರಪಂಚದ ವೈಭವವನ್ನು ತೋರಿಸ್ತಾ ಇದ್ದಾನೆ. ನೀನು ಇದೆಲ್ಲ ಪಡ್ಕೊಳ್ಬೇಕಾದ್ರೆ ನನ್ನ ಮುಂದೆ ಅಡ್ಡ ಬಿದ್ದರೆ ಸಾಕಂತ ಹೇಳ್ತಿದ್ದಾನೆ. ಅಂದರೆ ಯೇಸು ಸ್ವಾಮಿ ಹೇಳ್ತಿದ್ರೆ, ನೀನು ನಿನ್ನ ದೇವರಾಗಿರುವ ಕರ್ತನ ಮುಂದೆ ಹೋಗಿ ಅಡ್ಡ ಬಿದ್ದು ಮೊದಲು ಆತನನ್ನು ನಮಿಸು, ಅದೇ ದೇವರ ನಿಯಮ ಎಂಬುದಾಗಿ. ನೋಡಿ, ಈ ದಿನಗಳಲ್ಲಿ ಅನೇಕರನ್ನ ಬೆಳೆಸ್ತಾ ಇರೋದು ಲೋಕದ ಮೋಹಗಳು, ಲೋಕದ ಆಸೆಗಳು, ಲೋಕದ ಐಶ್ವರ್ಯ, ಹಣ, ಆಕಾಂಕ್ಷೆ ಎಲ್ಲ ತೋರಿಸಿ ಏನು ಮಾಡ್ತಾ ಇದ್ದಾನೆ? ಸೈತಾನನು ಅವರನ್ನು ಪಾಪದಲ್ಲಿ ಸಿಕ್ಕಿಸ್ತಾ ಇದ್ದಾನೆ. ನೋಡ್ರಿ, ಈ ಲೋಕದಲ್ಲಿ ತೃಪ್ತಿ ಇಲ್ಲದ ಮನುಷ್ಯನ ಜೀವಿತ ತನ್ನನ್ನು ಪಾಪದಲ್ಲಿ ಸಿಕ್ಕಿಸಿ ಬಿಡ್ತಾ ಇದೆ. ಮನುಷ್ಯನಿಗೆ ಏನೇ ಕೊಟ್ಟರು ತೃಪ್ತಿ ಇಲ್ಲ, ಇನ್ನೂ ಬೇಕು ಬೇಕು ಅನ್ನೋವಂಥ ಆಕಾಂಕ್ಷೆ. ದೇವರೊಂದು ವಾಹನ ಕೊಟ್ಟರೆ ಇನ್ನೊಂದು ವಾಹನ ಬೇಕು, ದೇವರೊಂದು ಮನೆ ಕೊಟ್ಟರೆ ಇನ್ನೊಂದು ಮನೆ ಬೇಕು, ಒಂದು ಸ್ವಲ್ಪ ವಾಸ ಮಾಡಲಿಕ್ಕಿರುವ ಸ್ಥಳ ಕೊಟ್ಟರೆ ಇನ್ನೂ ದೊಡ್ಡ ಸ್ಥಳ ಬೇಕು. ಮನುಷ್ಯನಿಗೆ ತೃಪ್ತಿ ಇಲ್ಲದ ಜೀವಿತ ತನ್ನನ್ನು ಪಾಪದಲ್ಲಿ ಸಿಕ್ಕಿಸ್ತಾ ಇದೆ. ಯೇಸು ಸ್ವಾಮಿಗೆ ಆತನ ಇರುವಂಥ ಆಪ್ಷನ್ ಏನಂದರೆ, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಸಾಕು, ಪ್ರಪಂಚದ ಎಲ್ಲ ವೈಭವವನ್ನು ನಾನು ಕೊಡ್ತೇನೆ. ಸೈತಾನನ ಈಗಲೂ ಅನೇಕರಿಗೆ ಹಂಗೆ ಹೇಳ್ತಾ
ಹೇಳ್ತಾ ಇರೋದು. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಸಾಕು, ನಾನು ಹೇಳೋ ಮಾತು ಕೇಳಿದ್ರೆ ಸಾಕು, ನಾನು ಹೇಳ್ದಂಗೆ ನೀನು ನಡೆದ್ರೆ ಸಾಕು, ನಾನು ಹೇಳ್ದಂಗೆ ನೀನು ಕೆಟ್ಟದಾದ ಮಾರ್ಗ ಹಿಡಿದ್ರೆ ಸಾಕು. ನೋಡಿ, ಅನೇಕರು ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ, ಆದರೆ ಅದರಲ್ಲಿ ನಿಯತ್ತಾಗಿ ಅಡ್ಡ ಮಾರ್ಗವನ್ನು ಹಿಡಿದು ಬಿಡ್ತಾರೆ. ಯಾಕೆಂದರೆ ಸೈತಾನನ ಅಡ್ಡ ಮಾರ್ಗ ಹಿಡೀಲಿಕ್ಕೆ ಅವರಿಗೆ ಪ್ರೇರಣೆ ಕೊಡ್ತಾನೆ. ಅಡ್ಡ ಮಾರ್ಗದಲ್ಲಿ ನೀನು ಹೋಗು, ನ್ಯಾಯವಾಗಿ ಕೆಲಸ ಮಾಡಿದ್ರೆ ನಿನಗೇನಿಲ್ಲ, ಸುಳ್ಳು ಹೇಳು, ನೀ ಲಂಚ ಪಡ್ಕೋ, ನೀ ಲಂಚ ಪಡ್ಕೊಂಡ್ರೆ ಏನಾದ್ರು ಉದ್ಧಾರ ಆಗೋದು. ಈಗ ಕ್ರೈಸ್ತಿಯ ಜೀವಿತದಲ್ಲಿ ಎಷ್ಟೋ ಜನ ಏನು ಮಾಡ್ತಾ ಇದ್ದಾರೆ, ಲಂಚಕ್ಕೆ ಗುಲಾಮರಾಗ್ತಾ ಇದ್ದಾರೆ, ವ್ಯಾಪಾರದಲ್ಲಿ ಅನ್ಯಾಯಸ್ಥರಾಗಿ ಮಾರ್ಪಡ್ತಾ ಇದ್ದಾರೆ. ಅನೇಕರು ಕ್ರೈಸ್ತಿಯ ಜೀವಿತದಲ್ಲಿರುವ ಅಧಿಕಾರಿಗಳು ಕೂಡ ಲಂಚಕ್ಕೆ ಕೈ ಒಡ್ತಾ ಇದ್ದಾರೆ, ಲಂಚದ ಮೂಲಕ ಜೀವಿತವನ್ನು ನಡೆಸ್ತಾ ಇದ್ದಾರೆ, ಅನ್ಯಾಯವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಇದೆಲ್ಲ ಸೈತಾನನ ತರುವ ಪ್ರೇರಣೆ. ಇದನ್ನು ತಿಳಿದು ನಾವು ಎದುರಿಸಿ ನಿಲ್ಲಬೇಕಾದ್ರೆ ದೇವರ ಆಲೋಚನೆಗೆ ಒಳಗಾಗಬೇಕು, ದೇವರ ವಾಕ್ಯಕ್ಕೆ ಒಳಗಾಗಬೇಕು, ದೇವರ ನಿಯಮಕ್ಕೆ ನಾವು ಒಳಗಾಗಬೇಕು. ಆದ್ರೇನೆ ಮಾತ್ರ ಸೈತಾನನು ತರುವ ಸಕಲ ಆಲೋಚನೆಗಳನ್ನು ಜಯಿಸಲಿಕ್ಕೆ ಸಾಧ್ಯ. ಜಯಿಸಬೇಕಾದ್ರೆ ದೇವರಿಗೆ ಒಳಗಾಗಬೇಕು. ಅದರಿಂದ ಈ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಯಾವುದಾದ್ರೂ ಸೈತಾನನು ತರುವ ಆಲೋಚನೆಗಳಿಗೆ ನೀವು ಅವಾಗವಾಗ ಒಳಗಾಗ್ತಿರೋದಾದರೆ ಅದನ್ನು ಜಯಿಸಿ ನಿಲ್ಲಬೇಕು. ಜಯಿಸಿ ನಿಲ್ಲಬೇಕಂದ್ರೆ ನಾವು ದೇವರಿಗೆ ಒಳಗಾಗಬೇಕು. ದೇವರಿಗೆ ಒಳಗಾಗಬೇಕಂದ್ರೆ ದೇವರು ಹೇಳಿದ ನಿಯಮಗಳನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. ದೇವರ ವಾಕ್ಯಗಳನ್ನು ಹೆಚ್ಚಾಗಿ ನಾವು ಓದಿ ತಿಳ್ಕೊಳ್ಬೇಕು. ಈ ದಿನಗಳಲ್ಲಿ ಯಾಕೆ ಸೈತಾನನ ಆಲೋಚನೆಗಳಿಗೆ ಮನುಷ್ಯರು ಬಿದ್ದು ಹೋಗ್ತಾ ಇದ್ದಾರೆ ಅಂದರೆ ಹೆಚ್ಚಿನ ಸಮಯ ದೇವರ ಸಮ್ಮುಖದಲ್ಲಿ ಕಳೆಯಲ್ಲ, ಹೆಚ್ಚಿನ ಸಮಯ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲ್ಲ, ಹೆಚ್ಚಿನ ಸಮಯ ದೇವರ ವಾಕ್ಯನ ಓದಲ್ಲ, ದೇವರ ವಾಕ್ಯವನ್ನು ಕೇಳಲಿಕ್ಕೂ ಕೂಡ ಸಮಯವನ್ನು ಬೇರ್ಪಡಿಸಲ್ಲ. ಬರೀ ಹಣ, ಕಾಸು, ಸಂಪಾದನೆ, ಕೆಲಸ ಎಂಬುದಾಗಿ ಜನರು ಬ್ಯುಸಿಯಾಗಿ ತಮ್ಮ ಜೀವಿತವನ್ನು ಬರೀ ಲೋಕದಲ್ಲೇ ತೊಡಗಿಸಿಕೊಂಡಿರುವುದರಿಂದ ಸೈತಾನನು ಲೋಕಕ್ಕೆ ಸಂಪೂರ್ಣವಾಗಿ ದಾಸರಾಗಿ ಕ್ರೈಸ್ತಿಯ ಜೀವಿತದಲ್ಲಿರುವ ಮಕ್ಕಳನ್ನು ಮಾರ್ಪಡಿಸ್ತಾ ಇದ್ದಾನೆ. ಅನೇಕ ಸೇವಕರನ್ನು ಕೂಡ ಲೋಕಕ್ಕೆ ದಾಸರಾಗಿ ಮಾರ್ಪಡಿಸ್ತಾ ಇದ್ದಾನೆ. ಹೇಗೆ? ಸೇವೆಯಲ್ಲಿ ಅನೇಕ ಆಸೆಗಳನ್ನು ತಂದೊಡ್ಡಿ, ಅನೇಕ ಅವಕಾಶಗಳನ್ನು ಕೊಟ್ಟು, ಅನೇಕ ಸಂದರ್ಭಗಳನ್ನು ಕೊಟ್ಟು, ಹಣ ಸಂಪಾದನೆ ಮಾಡಲಿಕ್ಕೆ ದಾರಿಯನ್ನು ತೆರೆದುಕೊಟ್ಟು, ಆಸ್ತಿ ಸಂಪಾದನೆ ಮಾಡಲಿಕ್ಕೆ ದಾರಿಯನ್ನು ತೆರೆದುಕೊಟ್ಟು, ಲೋಕದ ಮೋಹಗಳು, ಇನ್ನಿತರ ವಸ್ತುಗಳ ಮೇಲೆ ಹೆಚ್ಚಾದ ಮೋಹವನ್ನು ಹುಟ್ಟಿಸಿ ಸೈತಾನನು ಸೇವಕರನ್ನು ಕೂಡ ದಾರಿ ತಪ್ಪಿಸ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಲೋಕದ ಮೋಹ ಆಸೆಗಳಿಗೆ ದಾಸರಾದ ಕಾರಣ, ಅದಕ್ಕೆ ಒಳಗಾದ ಕಾರಣ, ದೇವರ ನಿಯಮವನ್ನು ಮರೆತ ಕಾರಣ. ದೇವರ ಸೇವೆಗಾಗಿ ಕರೆಯಲ್ಪಟ್ಟವರು ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಬೇಕು. ದೇವರ ಸೇವೆಗಾಗಿ ಕರೆಯಲ್ಪಟ್ಟವರು ದೇವರ ಸೇವೆ ಮೇಲೆ ಹೆಚ್ಚಾದ ಫೋಕಸ್ ಮಾಡಬೇಕು. ದೇವರ ಸೇವೆಗಾಗಿ ಕರೆಯಲ್ಪಟ್ಟವರು ದೇವರ ಸಮ್ಮುಖದಲ್ಲಿ ದೇವರು ಏನು ಹೇಳ್ತಾರೋ ಅದನ್ನು ಕೇಳಿ ಮಾತ್ರ ಮುಂದೆ ಹೋಗಬೇಕು. ಲೋಕದ ಆಸೆಗಳಿಗೆ ಒಳಗಾಗಬಾರ್ದು, ಲೋಕದ ಮೋಹಗಳಿಗೆ ಒಳಗಾಗಬಾರ್ದು, ಲೋಕದಲ್ಲಿ ಸಿಕ್ಕುವ ಅಲ್ಪ ಸಮಯ ಸಂತೋಷಕ್ಕೆ ಒಳಗಾಗಬಾರ್ದು. ಈ ದಿನಗಳಲ್ಲಿ ವಸ್ತುಗಳನ್ನು ತೋರಿಸಿ ಸೈತಾನನು ಅನೇಕರನ್ನ ಬೀಳಿಸ್ತಾ ಇದ್ದಾನೆ. ಅನೇಕರನ್ನ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅಶುದ್ಧತ್ವಕ್ಕೆ ತಳ್ಳಿ ಬೀಳಿಸ್ತಾ ಇದ್ದಾನೆ. ಅನೇಕರನ್ನ ಆಸ್ತಿ ಸಂಪಾದನೆ ಮಾಡುವುದರಲ್ಲಿ, ಅನೇಕರನ್ನ ಇನ್ನಿತರ ಕಾರ್ಯಗಳಲ್ಲಿ ಏನು ಮಾಡ್ತಾ ಇದ್ದಾನೆ, ದೊಬ್ಬಿ ಬೀಳಿಸ್ತಾ ಇದ್ದಾನೆ. ಅದರಿಂದ ನಾವು ಎಚ್ಚರವಾಗಿರಬೇಕು. ಸೈತಾನನು ಈ ದಿನಗಳಲ್ಲಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಹುಡುಕಾಡಿ ತಿರುಗಾಡ್ತಿರುವಾಗ ನಾವು ಸತ್ಯದ ನಡುಕಟ್ಟನ್ನು ಕಟ್ಟಿಕೊಂಡು ವೀರರಾಗಿ ನಿಂತು ದೇವರಿಗೆ ಒಳಗಾಗಿ ಸೈತಾನನ ಕುಯುಕ್ತಿಗಳನ್ನು ಜಯಿಸಿ ನಾವು ನಿಂತರೇನೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಸೈತಾನನನ್ನು ನಾವು ಎದುರಿಸಬೇಕಾದ್ರೆ ದೇವರಿಗೆ ಒಳಗಾಗಬೇಕ್ರಿ. ದೇವರು ನಮ್ಮನ್ನು ಕರೆದಿರುವಂಥದ್ದು, ದೇವರು ನಮಗೆ ಬೇಕಾದದ್ದನ್ನು ಕೊಡ್ತಾರೆ, ದೇವರು ಬೇಕಾದದ್ದನ್ನು ಕೊಡ್ತಾನೆ ಇದ್ದಾರೆ. ಅದರಿಂದ ದೇವರಿಗೆ ಒಳಗಾದ್ರೇನೆ ನಾವೆಲ್ಲ ವಿಷಯಗಳನ್ನು ಜಯಿಸಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ದೇವರಿಗೆ ಒಳಗಾಗೋಣ, ಎಲ್ಲ ವಿಷಯಗಳನ್ನು ಜಯಿಸಿ ನಾವು ಮುಂದೆ ಹೋಗೋಣ. ದೇವರಿಗೆ ಒಳಗಾಗದೇ ಇರುವ ಮನುಷ್ಯ ಎಂದಿಗೂ ಕೂಡ ಸೈತಾನನ್ನ ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಒಳಗಾದ್ರೇನೆ, ದೇವರ ಆಲೋಚನೆಗೆ ನಾವು ಒಳಪಟ್ಟರೆ ಮಾತ್ರವೇ ಸೈತಾನನನ್ನು ಎದುರಿಸಿ ನಿಲ್ಲಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಸೈತಾನನು ಅನೇಕ ವಿಧವಾದ ಶೋಧನೆಗಳಲ್ಲಿ ಮನುಷ್ಯರನ್ನು ಬೀಳಿಸಿ, ಅನೇಕ ಪಾಪದಲ್ಲಿ ಸಿಕ್ಕಿಸಿ, ಅವರು ಜೀವಿತದಲ್ಲಿ ಮೇಲೆ ಎದ್ದು ಬರದ ಹಾಗೆ, ಜೀವಿತದಲ್ಲಿ ಇನ್ನು ಮುಂದೆ ಹೋಗದ ಹಾಗೆ ಏನು ಮಾಡ್ತಾ ಇದ್ದಾರೆ, ಅವರನ್ನು ಪಾಪಕ್ಕೆ ದಾಸರಾಗಿ ಮಾರ್ಪಡಿಸ್ತಾ ಇದ್ದಾರೆ. ಸತ್ಯವೇದದಲ್ಲಿ ಒಂದು ವ್ಯಕ್ತಿಯನ್ನು ನೋಡ್ತೇವೆ, ಇಸ್ಕರಿಯೋತನೆಂಬುದಾಗಿ. ಯೇಸು ಸ್ವಾಮಿ ಒಂದಿಗೆ ಇರ್ಲಿಕ್ಕಾಗಿ ಆರಿಸಿಕೊಂಡ ಅಪೊಸ್ತಲರ ಮಧ್ಯದಲ್ಲಿ ಆತನು ಕೂಡ ಒಬ್ಬನಾಗಿದ್ದ. ಆದರೆ ಅವನ ಹಣದ ಆಸೆಯ ನಿಮಿತ್ತ ಸೈತಾನನ ಪ್ರೇರಣೆಗೆ ಒಳಗಾದ. ಯೇಸು ಸ್ವಾಮಿಯನ್ನೇ ಹಿಡಿದುಕೊಟ್ಟ, ಯೇಸು ಸ್ವಾಮಿಯನ್ನೇ ಮಾರಿಬಿಟ್ಟ. ಯಾಕೆ ಅಂದರೆ ಹಣದ ಆಸೆ. ಹಣದ ಆಸೆಯ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣ ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತದೆ. ಈ ದಿನಗಳಲ್ಲಿ ಸೈತಾನನು ಹೆಚ್ಚಾಗಿ ಉಪಯೋಗಿಸಿಕೊಳ್ತಾ ಇರೋದು ಹಣ. ಯಾಕೆಂದರೆ ಹಣದ ಆಸೆಯನ್ನು ಎಲ್ಲರಲ್ಲಿ ಹುಟ್ಟಿಸಿ ಹಣಕ್ಕಾಗಿ, ಹಣದ ಹಿಂದೆ ಓಡಲಿಕ್ಕಾಗಿ ಅನೇಕರನ್ನು ಹಣರ ದಾಸರಾಗಿ ಮಾರ್ಪಡಿಸಿದೆ. ಹಣಕ್ಕಾಗಿ ಈ ದಿನಗಳಲ್ಲಿ ಹಣ ಸಂಪಾದನೆ ಮಾಡಬೇಕು, ಎಷ್ಟು ಸಂಪಾದನೆ ಮಾಡಿದ್ರೂ ತೃಪ್ತಿ ಆಗ್ತಾ ಇಲ್ಲ. ಸೈತಾನನು ಅದರಲ್ಲಿ ದಾಸರಾಗಿ ಮಾರ್ಪಡಿಸಿದ್ದಾನೆ. ದೇವರು ಹೇಳಿದ್ದ ಮಾತು ಏನಂದರೆ, ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ, 13ನೇ ಅಧ್ಯಾಯ ಅದರ 5ನೇ ವಚನ. ದ್ರವ್ಯ ಆಸೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ತಾನೇ
ಹೇಳಿದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕು? ದ್ರವ್ಯ ಆಸೆ ಇಲ್ಲದವರು, ದ್ರವ್ಯ ಅಂದರೆ ಹಣದ ಆಸೆ ಇಲ್ಲದವರಾಗಿರಿ. ಯಾಕೆಂದರೆ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡಲ್ಲ. ಇರುವುಗಳಲ್ಲಿ ತೃಪ್ತರಾಗಿರಿ. ದೇವರು ಬೇಕಾದೆಲ್ಲ ಕೊಟ್ಟಿದ್ರೂ ಕೂಡ ಮನುಷ್ಯನಿಗೆ ಹಣದಾಸೆ ಹೆಚ್ಚಾಗ್ತಾ ಇದೆ. ಹಣದಾಸೆಯಿಂದಲೇ ಅನೇಕ ಪಾಪಗಳನ್ನು ಮನುಷ್ಯನು ಮಾಡ್ತಾ ಇರುವಂಥದ್ದು. ನೋಡಿ, ಹಣಕ್ಕೋಸ್ಕರವಾಗಿ ಅನೇಕರನ್ನು ಕೊಲೆ ಮಾಡಿಸುವಂಥದ್ದು, ಹಣಕ್ಕೋಸ್ಕರವಾಗಿ ಅನೇಕರನ್ನು ವ್ಯಭಿಚಾರ ಮಾಡುವಂಥದ್ದು, ಹಣಕ್ಕೋಸ್ಕರ ಮದ್ಯಪಾನ ಮಾಡುವಂಥದ್ದು, ಇನ್ನಿತರ ಎಲ್ಲ ಕೆಟ್ಟ ಚಟಗಳು ಹಣಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಡೆಯುವಾಗ ಕ್ರೈಸ್ತ ಜೀವಿತದಲ್ಲಿ ಕ್ರಿಸ್ತನ ಮಗನಾಗಿ ಬಾಳುವಂಥ ನೀನು, ಕ್ರಿಸ್ತನ ಮಗನಾಗಿ ಬೇರ್ಪಡಿಸಿರುವಂಥ ನೀನು ಹಣದಾಸೆಗೆ ಎಂದಿಗೂ ಬಿದ್ದು ಹೋಗಬಾರದು. ಒಂದು ವೇಳೆ ಹಣದಾಸೆಗೆ ನೀನು ಬಿದ್ದೋಗಿರುವುದಾದರೆ ಈ ಕ್ಷಣವೇ ಎಚ್ಚೆತ್ತುಕೊಂಡು ದೇವರಿಗೆ ಒಳಗಾಗಬೇಕು. ದೇವರು ಹೇಳಿದ ಪ್ರಕಾರ ದ್ರವ್ಯ ಆಸೆ ಇಲ್ಲದವರಾಗಿ ಇರುವುಗಳಲ್ಲಿ ತೃಪ್ತರಾಗಿರಿ ಎಂಬುದಾಗಿ ದೇವರ ಎಚ್ಚರಿಕೆಯನ್ನು ಕೇಳಿ ನೀವು ಮನತಿರುಗದೆ ಹೋದರೆ ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣ. ಏನಾಗ್ತದೆ ಅಂದರೆ, ಇಸ್ಕರಿಯ ಯೂದನು ತನ್ನ ಜೀವಿತವನ್ನು ತಾನೇ ನಾಶನಪಡಿಸಿಕೊಂಡ, ತನ್ನ ಕೈಯಾರ ತನ್ನ ಜೀವಿತವನ್ನು ತಾನೇ ಆ ಪಾಪಕ್ಕೆ ಸಿಕ್ಕಿಸಿಕೊಂಡು ನಾಶವಾದದ್ದನ್ನು ನಾವು ನೋಡ್ತೇವೆ. ಹಣದಾಸೆ ಹಿಂದೆ ಹೋದರೆ, ಹಣದಾಸೆ ಪಟ್ಟು ನಾವು ಹಣ ಎಂಬುದಾಗಿ ಹಿಂದೆ ಹೋಗೋದಾದರೆ ಹಣವು ನಮ್ಮನ್ನು ಅನೇಕ ವಿಷಯಗಳಲ್ಲಿ ಸಿಕ್ಕಿಸಿ ಬಿಡ್ತದೆ. ಅನೇಕ ವಿಷಯಗಳಲ್ಲಿ ನಾವು ಎದ್ದು ಬರದ ಹಾಗೆ ಪಾಪಕ್ಕೆ ನಮ್ಮನ್ನು ಒಳಪಡಿಸಿಬಿಡ್ತದೆ. ಹಣದಾಸೆಯಿಂದ ಎಚ್ಚೆತ್ತುಕೊಂಡು ಇರುವುಗಳಲ್ಲಿ ತೃಪ್ತರಾಗಿದ್ದು ದೇವರು ನನ್ನನ್ನು ನಡೆಸ್ತಾನೆ ಎಂಬ ಭರವಸೆ ಇಟ್ಟುಕೊಂಡು ಸೈತಾನನನ್ನು ಎದುರಿಸಿ ನಿಂತು ಸೈತಾನನ ಎಲ್ಲ ಕುಯುಕ್ತಿಗಳ ಮೇಲೆ ಜಯ ಹೊಂದಿ ನಾವು ದೇವರಿಗೆ ಒಳಗಾಗೋದಾದರೆ ದೇವರು ನಮ್ಮನ್ನು ತಕ್ಕ ಸಮಯದಲ್ಲಿ ಮೇಲೆತ್ತುವನಾಗಿದ್ದೇನೆ. ಅದರಿಂದ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ ಎಂಬುದಾಗಿರುವ ಸಂದೇಶ ನಿಮಗೆ ಇಷ್ಟ ಆಗಿರುವುದಾದರೆ ಕಣ್ಣುಗಳನ್ನು ಮುಚ್ಚಿ ಯಾವುದಾದ್ರೂ ಸೈತಾನನ ಪ್ರೇರಣೆಗೆ ಒಳಗಾಗಿರುವುದಾದರೆ ಈ ದಿನ ಅದರಿಂದ ಜಯ ಹೊಂದಿ ಮುಂದೆ ನೀವು ಬಂದು ಸೈತಾನನ ಎಲ್ಲ ಕುಯುಕ್ತಿಗಳ ಮೇಲೆ ಜಯವನ್ನು ಹೊಂದಿಕೊಂಡು ದೇವರಿಗೆ ಒಳಗಾಗಲಿಕ್ಕೆ, ದೇವರಿಗೆ ಒಳಗಾಗುವ ಮನುಷ್ಯನಾಗಿ ಮಾರ್ಪಡಲಿಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡೋದಾದರೆ ದೇವರು ತನ್ನ ಕೃಪೆಯಿಂದಲೇ ನಿಮ್ಮನ್ನು ಎಲ್ಲ ವಿಷಯಗಳಿಂದ ಬಿಡಿಸಿ ತನ್ನ ಕಡೆಗೆ ಮನಸೆಳೆಯವನಾಗಿರ್ತಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ನಿನ್ನ ಮಕ್ಕಳು ಇದುವರೆಗಳ ಕಾಲ ನಿನ್ನ ಮಾತುಗಳನ್ನು ಕೇಳಿದ್ದಾರೆ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ ಎಂಬುದಾಗಿ ನಿನಗೆ ಒಳಗಾಗಿ ಸೈತಾನನ ಎಲ್ಲ ಕುಯುಕ್ತಿಗಳನ್ನು ಎದುರಿಸಿ ನಿಲ್ಲುವ ಹಾಗೆ ನಿನ್ನ ಮಕ್ಕಳಿಗೆ ಬೇಕಾದ ಕೃಪೆ ಕೊಡು. ವಾಕ್ಯದ ಮೂಲಕ ಧೈರ್ಯ ಹೊಂದಿಕೊಂಡು ಯಾವೆಲ್ಲ ವಿಧದಲ್ಲಿ ಸೈತಾನನು ಇವರನ್ನು ಪಾಪದಲ್ಲಿ ಸಿಕ್ಕಿಸಲಿಕ್ಕೆ ಪ್ರೇರೇಪಿಸ್ತಾ ಇದ್ದನೋ ಆ ಎಲ್ಲ ಪ್ರೇರಣೆಗಳನ್ನು ನಿನಗೊಳಗಾಗಿ ಜಯಿಸಲಿಕ್ಕೆ ಪ್ರಭುವಾದ ಯೇಸು ಸ್ವಾಮಿ ದೇವರ ಮಾತುಗಳನ್ನು, ದೇವರ ವಾಕ್ಯಗಳನ್ನು ಅಳವಡಿಸಿಕೊಂಡು ಅದಕ್ಕೆ ಒಳಪಟ್ಟು ಸೈತಾನನ ಪ್ರಯತ್ನಗಳನ್ನು ನಿಷ್ಫಲ ಮಾಡಿದ ಹಾಗೆ ಈ ದಿನಗಳಲ್ಲಿ ನಿನ್ನ ಮಕ್ಕಳಾದ ನಾವುಗಳು ಕೂಡ ನಿನ್ನ ವಾಕ್ಯಕ್ಕೆ, ನಿನ್ನ ಆ ಮಾರ್ಗಕ್ಕೆ, ನಿನ್ನ ಆಜ್ಞೆಗೆ ಒಳಪಟ್ಟು ಸೈತಾನನ ಸಕಲ ಪ್ರಯತ್ನಗಳನ್ನು, ಪಾಪಕ್ಕೆ ಸಿಕ್ಕಿಸಬೇಕೆಂಬುದಾಗಿ ಪ್ರಯತ್ನಿಸುವ ಸಕಲ ಕಾರ್ಯಗಳನ್ನು ನಿಷ್ಫಲ ಮಾಡಿ ಅದರ ಮೇಲೆ ಒಂದು ಜಯವನ್ನು ಹೊಂದಿಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ದೇವರೇ, ನಿನ್ನ ಮಕ್ಕಳನ್ನು ಬಲಪಡಿಸಿರಿ. ನೀನು ಅವರೊಂದಿಗಿದ್ದೀ ಎಂಬುದಾಗಿರುವಂಥ ಧೈರ್ಯ ಅವರಿಗೆ ಹೆಚ್ಚಾಗಲಿ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಇನ್ನೂ ಅನೇಕರು ಇದನ್ನು ಕೇಳಿ ದೇವರಿಗೆ ಒಳಗಾಗಿ ಸೈತಾನನ್ನು ಎದುರಿಸಿ ನಿಲ್ಲುವ ಹಾಗೆ ಅನೇಕರಿಗೆ ಕಳಿಸಿಕೊಡಿರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಂತರ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸಿಕೊಳ್ತೇವೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.